ಅತ್ತೆ, ಈ ವರ್ಷ ಒಂದು 50,000 ಲಾಭ ಸಿಗ್ತದಾ ಈ ಬದನೆಕಾಯಿಂದ? ಅಯ್ಯೋ, 50,000 ಸಿಕ್ಕತ್ತೋ 20,000 ಸಿಕ್ಕತ್ತೋ ಕಾಣೆ ಕಣವ. ಬೆಳೆಲಿ ಲಾಭ ಇದ್ದಂಗೆ. ಈಗ ಬದನೆಕಾಯಿ ರೇಟ್ ಎಷ್ಟಿದ್ದತ್ತೋ ಏನೋ, ಮಾರ್ಕೆಟ್ ಹೋಗಿ ವಿಚಾರಿಸ್ಬೇಕು. ನಿನ್ನ ಗಂಡನ್ಗೆ ಹೇಳ್ಬೇಕು, ನಾಳೆ ನಾಡ್ದಲ್ಲಿ ಒಂದು 5-6 ಆಳ್ಗೆ ಹೇಳ ಬದನೆಕಾಯಿ ಕೀಳಕ್ಕೆ ಎಲ್ಲ ಬಂದವೆ ಅಂತವ. ಬರೀ ಅಂಗಡಿ 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 ಅಂತ ನಾನು. ಹ್ಞೂ ಅತ್ತೆ, ಎಲ್ಲ ಬಲ್ತವೆ ಬದನೆಕಾಯಿ. ಹ್ಞೂ ಕಣವ, ಅದಕ್ಕೆ ಒಂದು 3-4 ಜನ ಆಳು ಕರ್ಕೊಂಡ್ರೆ ನಾನು ನೀನು ಒಂದಿಬ್ಬರು ಆಯ್ತೀವಿ, ಎಲ್ಲ ಸೇರಿ ಕಿತ್ತಾಕ್ಬಿಡೋಣ ಅಂತವ. ನಾಷ್ಟ ಏನು ಮಾಡ್ದವ? ನೀನು ಇಲ್ಲಿಗೆ ಹೊಂಟು ಬಂದಿದ್ದೆಲ್ಲ ಆ ಥರ ಇದ್ದವಳು. ಹುಡುಗರುಗಳಿಗೆ ಸ್ಕೂಲ್ಗೆ ನಾಷ್ಟ ಇಷ್ಟ ಮಾಡಲ್ವೇ? ಮಾಡಬೇಕು ಅತ್ತೆ, ಇನ್ನೂ ಟೈಮ್ ಇತ್ತಲ್ಲ. ನೀವು ಬೇರೆ ಒಬ್ಬರೇ ಬಂದಿದ್ರಿ ಕಳೆ ಕೀಳಕ್ಕೆ, ಅದಕ್ಕೆ ನಿಮ್ಮ ಜೊತೆ ನಾನು ಇದು ಮಾಡೋಣ ಅಂದ್ಬಿಟ್ಟು ಬಂದೆ. ಈಗ ಹೋಗ್ತೀನಿ, ಹೋಗ್ಬಿಟ್ಟು ಮಾಡ್ತೀನಿ. ಏನು ಮಾಡಿಯವ ನಾಷ್ಟವ? ನೋಡ್ತೀನಿ ಅತ್ತೆ, ಮನೆಗೆ ಹೋಗಿ ಏನಾದರೂ ಒಂದು ಮಾಡಿಕೊಡ್ತೀನಿ. ಹೋಗನಾಗ ಅಲ್ಲಿ ಹೀರೆಕಾಯುವೆ, 1-4 ಬಜ್ಜಿ ಮೆಣಸಿನ್ಕಾಯಿ ಬಿಟ್ಟವೆ, ಕಿತ್ಕೊಂಡೋಗು. ಸಂತೆ ಮನೆಗೆ ಹುಡುಗರೆಲ್ಲ ಬತ್ತೆಯಾ, ಬಜ್ಜಿ ಹಾಕೊಂಡ್ರೆ ಆಯ್ತದೆ. ಮಳೆ ಬೇರೆ ಹಿಂಗೆ ಇಟ್ಕೊಂಡದಲ್ಲ, ಆ ಹುಡುಗರಿಗೂ ಏನಾರ ತಿನ್ನಬೇಕು ಅಂತ ಅನಿಸ್ತಾ ಇರ್ತದೆ. ಬಜ್ಜಿ ಮೆಣಸಿನ್ಕಾಯಿ ಅವೆ, ಅವನವೇ ಹೀರೆಕಾಯಿ ಅವನು ಕಿತ್ಕೊಂಡೋಗು. ಸಂದಕ್ಕೆ ಹೀರೆಕಾಯಿ ಬಜ್ಜಿನೂ, ಬಜ್ಜಿ ಮೆಣಸಿನ್ಕಾಯಿನೂ ಬಜ್ಜಿನೂ ಮಾಡ್ಕೊಳ್ಳೋಣ. ಸರಿ ಅತ್ತೆ, ಹೋಗ್ತೀನಿ. ಅಯ್ಯೋ, ಒಂದು ಬದನೆಕಾಯಿ ಕಿತ್ಕೊಂಡೋಗೋಣ, ಯಾರು ಇರಲ್ಲ ಇಷ್ಟೊತ್ತಿಗೆ ಅಂತ ಬಂದೆ. ಈ ಗಿರ್ಜಕ್ಕ ಇಲ್ಲೇ ಕೂತವಳೆ. ಗಿರ್ಜಕ್ಕ, ಏನು ಗಿರ್ಜಕ್ಕ ಒತ್ತರನೇ ಬದನೆಕಾಯಿ ಗಿಡದಲ್ಲಿ ಏನೋ ಮಾಡ್ತಾ ಇದ್ದೀ? ಏನು ಕಾಪಿ ಗೀಪಿ ಕುಡ್ದೋ ಇಲ್ಲ ಹಂಗೆ ಹೊಂಟು ಬಂದೋ? ಅಯ್ಯೋ ಇಲ್ಲ ಕಣ ಬಾರಿ ಜಲಸ್ಮಿ, ನನ್ನ ಸೊಸೆ ಇಲ್ಲಿಗೆ ಕಾಪಿ ತಗೋ ಬಂದಿದ್ಲು. ನಾನು ಆ ಥರ 6 ಗಂಟೆಗೆ ಹೊಂಟು ಬಂದಿದ್ದೆ. ಈ ಕಳೆ ಬದನೆಕಾಯಿ ಗಿಡದಲ್ಲಿ ಒಸಿ ಇಲ್ಲ, ಅದಕ್ಕೆ ಕಿತ್ತಾಕನ ಅಂದ್ಬಿಟ್ಟು 6 ಗಂಟೆಗೆ ಹೊಂಟು ಬಂದಿದ್ದೆ. ನನ್ನ ಸೊಸೆ ಅಲ್ಲೇ ಕಾಪಿ ತಗೋ ಬಂದಿದ್ಲು. ಎಲ್ಲ ಸಾವಿತ್ರಕ್ಕ ಹೊಂಟೋದ್ಲೆ, ನೀನು ಒಬ್ಳೆ ಕೇಳ್ತಾ ಇದೆಯಲ್ಲ? ಇಲ್ಲ ಕಣೆ, ಈಗ ಹುಡುಗರುಗಳಿಗೆ ನಾಷ್ಟ ಮಾಡಬೇಕು ಅಂದ್ಬಿಟ್ಟು ನಾನೇ ಹೋಗವ ಅಂತ ಅಂದೆ. ಎಲ್ಲ ಮತ್ತೆ ನಂಗೆ ರೋಡಲ್ಲಿ ಕಾಣಲೇ ಇಲ್ಲ. ಅಲ್ಲಿ 1-4 ಹೀರೆಕಾಯಿ, 1-4 ಬಜ್ಜಿ ಮೆಣಸಿನ್ಕಾಯಿ ಇದ್ದು, ಹೋಗೋನಾಗ ಕಿತ್ಕೊಂಡೋಗವ, ಸಂತೆ ಮನೆಗೆ ಬಜ್ಜಿ ಹಾಕ್ಕೊಳ್ಳೋಣ ಅಂತ ಅಂದೆ. ಅದಕ್ಕೆ ಕಿತ್ಕೊಬರಕ್ಕೆ ಅಂತ ಹೋಗೋಳೆ. ನನಗೊಂದು 4 ಇದ್ರೆ ಹೀರೆಕಾಯಿ ಕೊಡ್ರಿ, ಒಂಚೂರು ಉಪ್ಪು ಹೆಸ್ರು ಮಾಡ್ಕೊತೀನಿ. ಇಲ್ಲ ಕಣೆ, 1-4 ಹೀರೆಕಾಯವೇ, ಬಜ್ಜಿ ಮೆಣಸಿನ್ಕಾಯಿ ಗಿಡ ಎಲ್ಲ ಒಂದೇ ಒಂದದು ಅಷ್ಟೇ. ಅಲ್ಲೆಲ್ಲ ಹುಟ್ಟಿತ್ತು ಅಂದ್ಬಿಟ್ಟು ಹಂಗೆ ಸುಮ್ಮನೆ ಅದು ಒಂದೇ ಒಂದು ಗಿಡದಲ್ಲ, ಅದೇ ಅಷ್ಟೇ. ಒಂದೇ ಒಂದು ಗಿಡ ಅಂತೀವಿ, ಅಷ್ಟೊತ್ತಿಂದ ಕೀಳ್ತಾನೆ ಅವಳೆ ಸಾಯ್ತ್ರಕ್ಕ. ನೋಡ್ತೀನಿ, 1-4 ಇದ್ರೆ ಹೆಚ್ಚಾಗೆ ಈಸ್ಕೊಂಡೋಯ್ತೀನಿ. ಅಯ್ಯೋ ಮಿಟುಕ್ಲಾಡಿ, ಇಲ್ಲ ಅಂತ ಅಷ್ಟು ಬಗೆಯಾಗಿ ಹೇಳ್ತಾ ಇದ್ದೀನಿ, ಈಸ್ಕೊತೀನಿ ಅಂತ ಹೋಯ್ತಾ ಇದೀಯಾ? ಬಿಟ್ಟು ಸಿಕ್ಕಿದ್ರೆ ಅಂತ ಕಾಯ್ತಾ ಇರ್ತಾರೆ ಈ ಊರಿನವರು. ಬದನೆಕಾಯಿನೂ ಹಂಗೆ ಕತ್ ಕಿತ್ಬಿಡ್ತಾರೆ, ಏನೂ ಬಿಡಲ್ಲ. ಯಪ್ಪ, ಆಗಲೇ ಟೈಮೇ ಆಗೋಯ್ತು. ಅತ್ತೆ ಕಾಫಿ ಕೊಡೋಣ ಅಂತ ಬಂದೆ. ಒಂಚೂರು ಕಳೆ ಎಲ್ಲ ಕಿತ್ಬಿಟ್ಟು ಹೋಗೋಣ ಅಂತ ಕೂತ್ಕೊಂಡ್ರೆ ಆಲೇ 8 ಗಂಟೆ ಆಗೋಗದೆ. ಹುಡುಗರುಗಳಿಗೆ ಸ್ಕೂಲ್ಗೆ ಹೋಗೋಷ್ಟರಲ್ಲಿ ಹೋಗ್ಬಿಟ್ಟು ಏನಾರು ಒಂಚೂರು ನಾಷ್ಟ ಮಾಡಿಕೊಡ್ಬೇಕು, ಬೇಗ ಬೇಗ ಕಿತ್ಕೊಂಡು ಹೋಗ್ಬಿಟ್ಟು. ಏನು ಸಾವಿತಕ್ಕ, ಹೀರೆಕಾಯಿ ಜೋರಾಗಿ ಬಿಡಿಸಿದ್ದಿ? ಅಯ್ಯೋ ಇಲ್ಲ ಕಣೆ ಜಲಸ್ಮಕ್ಕ, ನಮ್ಮ ಮನೆಯವರು ಸಂತೆ ಹೋದಾಗ ಹೀರೆಕಾಯಿ ತಂದಿದ್ರು. ಅದೊಂದೆರಡು ಬಿತ್ತನ ಇತ್ತಾಗ ಎಸ್ತಿದ್ದೆ, ಅದು ಉಟ್ಕೊಂಡು ಒಂದೆರಡು ಗಿಡ ಹುಟ್ಟವೆ. ಹೆಂಗೋ ಮನೆಗೆ ಆಯ್ತವೆ, 1-4 ಬಿಟ್ಟವೆ ಕಾಯಿ. ಮನೆಗೆ ಅಡುಗೆಗೆ ಬಜ್ಜಿ ಮೆಣಸಿನ್ಕಾಯಿ ಬಜ್ಜಿಗೆ ಆಯ್ತವೆ. ಈ ಮಳೆಗೆ ಚಳಿಗೆ ಏನಾರು ತಿನ್ನಬೇಕು ಅನಿಸ್ತಾ ಇರ್ತದಲ್ಲ. ನಮ್ಮ ದೊಡ್ಡತ್ತೆ ಬೇರೆ ಬಂದವರೆ ಬೆಂಗಳೂರಿಂದ, ಅದಕ್ಕೆ ಅವ್ರಿಗೆ ಮಾಡ್ಕೊಡೋಣ ಬಜ್ಜಿ ಮೆಣಸಿನ್ಕಾಯಿನ ಕಿತ್ಕೊಂಡು ಹೋಗ್ಬಿಟ್ಟು. ಬಜ್ಜಿನೂ ಹೀರೆಕಾಯಿ ಬಜ್ಜಿನೂ ಅಂತ ಕಿತ್ಕೊಂಡೋಗೋಣ ಅಂತ ಬಂದೆ. ಹೆಚ್ಚಾಗಿದ್ರೆ 1-4 ಹೀರೆಕಾಯಿನೂ 1-2 ಬಜ್ಜಿ ಮೆಣಸಿನ್ಕಾಯಿನೂ ಕೊಡೆ. ನಾನು ಹೀರೆಕಾಯಿ ಹಾಕಿ ಉಪ್ಸಾರು ಮಾಡಿಬಿಟ್ಟು ಬಜ್ಜಿ ಮೆಣಸಿನ್ಕಾಯಿಲಿ 1-4 ಬಜ್ಜಿ ಹಾಕೋತೀನಿ ಚಳಿಗೆ. ನಿಮ್ಮ ಅತ್ತೆನ ಕೇಳಿದೆ, ನಿಮ್ಮ ಅತ್ತೆಯಲ್ಲಿ ನಮ್ಮ ಸಾವಿತ್ರಿ ಹೋಗೋಳೆ, ಹೋಗಿ 1-4 ಇಸ್ಕೊ ಅಂತ ಅಂದ್ಲು ಕಣ. ಏನು ನಮ್ಮ ಅತ್ತೆ ಇಸ್ಕೋವಾಗು ಅಂತ ಅಂತೆ? ನೀನೆಲ್ಲ ಸರಿಯಾಗಿ ಕೇಳಿಸ್ಕೊಂಡಿಲ್ವೇನೋ ಕಣೆ. ನೀಲಿರೋದೇ 1-4 ನೋಡಿ, ಎಲ್ಲಿದ್ದವು? ಬಜ್ಜಿ ಮೆಣಸಿನ್ಕಾಯಿನೂ ಎಲ್ಲ 1-4, ಹೀರೆಕಾಯಿ 1-4 ಅಷ್ಟೇಯ? ಇಲ್ಲ ಅಡ್ಬಿಟ್ಟು, ನಾನು ಯಾವಾಗ ನಿನ್ನ ಇಸ್ಕೊ ಅಂತ ಅಂದೆ ನೋಡಿ, ಹೆಂಗೆ ಹೇಳ್ತಾವಳೆ ಬಂದು ಸುಳ್ಳ. ಅಲ್ಲಿ ಇಲ್ಲ ಕಣೆ, ಎಲ್ಲ 1-4 ಅಂದ್ರೂ ಹೆಚ್ಚಾಗಿದ್ರೆ ಇಸ್ಕೊತೀನಿ ಅಂತ ಹೇಳಿ ಬಂದ್ಬಿಟ್ಟು ನಿಮ್ಮ ಅತ್ತೆನೇ ಹೇಳ್ತು ಅಂತ ಹೇಳ್ತಾ ಇದೀಯಾ? ಎಲ್ಲ ಅಡ್ಬಿಟ್ಟು. ಹ್ಞೂ ಕಣೆ, ನಿಮ್ಮ ಅತ್ತೆನೇ ನನ್ನ ಸೊಸೆ ಹೋಗೋಳೆ ಈಸ್ಕೊ ಅಂತ ಅಂತು. ಕೊಡಿರಿ 1-4. ಇಲ್ಲ ಕಣೆ, ನಾವೇ ಒಂದು 5-6 ಜನ 6 ಜನ ಇದ್ದೀವಿ, ಹುಡುಗರೆಲ್ಲ ಇದ್ದೀವಿ. ಈಗ ನಮ್ಮ ಅತ್ತೆ ಬೇರೆ ಬಂದದೆ, ದೊಡ್ಡತ್ತೆ ಬೆಂಗಳೂರಿಂದ, ಎಲ್ಲರಿಗೂ ಆಗಲ್ಲ. ಇನ್ನೊಂದ್ಸಲ ಯಾವಾಗಾರ ಕೊಡ್ತೀನಿ, ಈಗ ಹೋಗು. ಅಯ್ಯ ಏನು ನಿನ್ನೊಬ್ಬಳೇ ಹೀರೆಕಾಯಿ ಗಿಡ ಮೆಣಸಿನ್ಕಾಯಿ ಗಿಡ ಹಾಕಿರೋಳು? ಕೊಡೆ 1-4 ಅಂದರೆ ಹಂಗೆ ಹಿಂಗೆ ಅಂತ ರಾಗ ಹೇಳಿದ್ಯಲ್ಲ. ಗಿಡ ತುಂಬ ಕಾಯಿ ಬಿಟ್ಟವೆ.
ಒಂದು 4 ಕೊಡೆ ಗಿರ್ಸಾಯ್ತ್ರಕ್ಕ. ಅಯ್ಯ ಜೇಲಸ್ ಮಕ್ಕವು, ನಿಮ್ಗೆ ಹೇಳೋದು ಅರ್ಥ ಆಯ್ತಾ ಇಲ್ಲ? ನಾವೇ 6 ಜನ ಇದ್ದೀವಿ, ಈಗ ನಮ್ಮ ಅತ್ತೆ ಬಂದದೆ 7 ಜನ ಆಯ್ತೀವಿ ಅಂತವ. ಅಷ್ಟೊತ್ತಿಂದ ಹೇಳಿದ್ರು ಕೊಡು 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 ಅಂತಲೇ ಇದೆಯಲ್ಲ. ಯಾ ನನಗೇನೊಂದು KG ಕೊಡು ಅಂತ ಕೇಳ್ತಾ ಇಲ್ಲ, 1-2 ಕೊಡು ಅಂತ ಅಂತಿದ್ದೀನಿ ಕಣ್ಲೇ. ಅದ್ಯಾಕಂಗೆ ಮಕ್ಕನ್ನ ಇಷ್ಟು ಅಗ್ಲ ಮಾಡ್ಕೋತೀಯಲ್ಲ? ನೋಡು, ನನ್ನ ಸೊಸೆ ಇಲ್ಲ ಇಲ್ಲ ಅಂತ ಅಂದ್ರೂ ಕೊಡು ಕೊಡು ಅಂತ ಹೆಂಗೆ ಮರಳು ಮಾಡ್ತಾ ಇದ್ದಾಳು. ಎಷ್ಟು ಹೇಳೋರು ಕೇಳ್ತಿಲೆಯ? ಎಲ್ಲಿ ಗಿಡದ ತುಂಬ ಎಲ್ಲೇ ಬಿಟ್ಟಿದ್ದಾವೆ ಜೇಲಸ್ ಮಕ್ಕ. ಹೀರೆಕಾಯಿ ಗಿಡ ಎಲ್ಲ ಒಂದು 4 ಕಾಣ್ತಾವೆ, ಅಲ್ಲೆಲ್ಲ ಒಂದೇ ಒಂದು ಮೆಣಸಿನ್ಕಾಯಿ ಗಿಡ ಕಾಣ್ತಾದೆ. ಅದನ್ನೇ ಆ ಗಿಡ ತುಂಬ ಬಿಟ್ಟವೇ, ಹಂಗೆ ಹಿಂಗೆ ಅಂತ ಆಡ್ತೀಯಲ್ಲ. ಇನ್ನೊಂದು ಸ್ವಲ್ಪ ಕೊಡ್ತೀನಿ ಹೋಗು. ಎಡ್ಬಿಟ್ಟು ಮುಂದೆ ಎಷ್ಟು ಹೇಳಿದ್ರು ಕೇಳಲ್ಲ. ಅಯ್ಯೋ ಬಿಡು, ಒಯ್ತೀನಿ. ಅದ್ಯಾಕಂಗಾಡಿ? ಓಲಿ ಬಾ, ಇವೊಂದೆರಡು ಕಿತ್ಕೊಡ್ತೀನಿ, ಹಿಂಗೊಂದೆರಡ ನಾನೊಂದೆರಡು ಆಯ್ಕೋತೀನಿ. ಅಯ್ಯೋ ನೀವೇ 6-7 ಜನ ಇದ್ದೀವಿ ಅಂತೀರಿ, ಮಾಡ್ಕೊಂಡು ತಿನ್ರಿ, ನನಗೇನು ಬೇಡ. ಅಯ್ಯೋ ತಗೊಳ್ಳೆ ಸಾಯ್ತ್ರಕ್ಕ, ಬಜ್ಜಿ ಮೆಣಸಿನ್ಕಾಯಿ ಕೊಡ್ತೀನಿ, ಒಂದು 4 ತಗೊಂಡೋಗಿವೆ. ನನಗೆ ಬೇಡ, ನಾನು ಒಯ್ತೀನಿ, ನೀವೇ ಮಾಡ್ಕೊಂಡು ತಿನ್ನಿ. ಇನ್ನು ಒಬ್ಳ ಹತ್ರನೇ ಬಜ್ಜಿ ಮೆಣಸಿನ್ಕಾಯಿ ಗಿಡ ಇರೋದು ಅನ್ನಂಗೆ ಆಡ್ತಾಳೆ. ಎಷ್ಟು ಕೇಳಿದ್ರು ಇಲ್ಲ ಇಲ್ಲ ಅಂದ್ಬಿಟ್ಟು ಈಗ ಹೋಗೋನಾಗ ಹೇಳ್ಕೊಡ್ತೀನಿ ಅಂತಾಳೆ. ನೋಡು ಹೆಂಗೆ ಆಡ್ತಾಳೆ. ಇನ್ನೊಂದು ಸಲ ಕರೆದ್ರೆ ಹೋಗಿ ಈಸ್ಕೊಂಡ್ಕೊತೀನಿ. ನೋಡು 2 ಸಲ ಕರ್ಬಿಟ್ಟು ಸುಮ್ಮನೆ ಆಗೋದ್ಲು. ಹೆಂಗೋ ಓದ್ಲತ್ತಾಗೆ. ಇನ್ನೂ ಒಂದ್ಸಲಿ ಬಾರಯ್ಯಕ್ಕ ಅಂತಂದರೆ ಸೆರ್ಗ ಒಟ್ಕೊಂಡು ಬಂದ್ಬಿಡ್ತಾಳೆ. ತಿರುಗಿ ನಾನು ಕರೆಯಲ್ಲ. ಏನೋ ಕೊಡು ಅಂದ್ಲು, ನಾನು ಆಗಲ್ಲ ಅಂದೆ. ಏನೋ 1-2 ಕೊಡ್ತೀನಿ ಬಾರೆ ಅಂತ ಅಂದರೆ ತಿರಿಕೊಂಡು ಹೋಯ್ತಾಳೆ. ಓಲಿ ಬಾ, ನಾನೇ ಒಂದು ಸ್ವಲ್ಪ ಕರ್ದ ಸಾಯ್ತ್ರಿ ಅಂತ ತಿರುಗಿ ಕೇಳ್ತೀನಿ ನೀರು. ತಿರುಗಿ ಕರ್ದೇವಿ, ಕರ್ದಂಗಾಯ್ತು. ಅಯ್ಯೋ ನಾನೆಲ್ಲಿ ಕರೆದೆ? ಇಲ್ಲ, ನಾನು ಕರೆದಿಲ್ಲ. ಸರಿ ಹೋಯ್ತೀನಿ ನಾನು, ಕಿತ್ಕೊಂಡು ಬಾ. ನಾನೇ ಕರ್ದ ಅಂತ ಕೇಳಿದ್ರು ಒಂದು ಮಾತು ತಗೊಳ್ಳೆ ಜಲಸ್ಮಕ್ಕ ಅಂತ ಇಲ್ವಲ್ಲಪ್ಪ ಅರ್ಪಾಷ್ಟಿ. ಬಾ, ನಮಗೂ ಬರ್ತದೆ ಕಾಲ. ಅದು ಕೊಡು ಇದು ಕೊಡು, ಕೊತ್ತಂಬರಿ ಕೊಡು, ಶುಂಠಿ ಕೊಡು ಅಂತ ಬರ್ತೀಯಲ್ಲ, ಆಗ ಬಾ ನಾನು ಮಾಡ್ತೀನಿ ನಿನಗೆ. ಅಲ್ಲ, ನನಗೆ ಎಲ್ಲ ಒಂದು 4 ಅಂತಂದ್ರಲ್ಲಿ 7 ಬೇರೆ ಬಂದವಳೆ, ನಂಗೊಂದು 4 ಕೊಡು ಅಂತವ. ಓದ್ಲೆ ಆಡ್ಬಿಟ್ಟು ಮುಂಡೆ ಕಣತ್ತೆ, ಓದ್ಲು ಅಲ್ಲ ಕಣತ್ತೆ. ಕಂಡುವೆ ನೀನು ಯಾಕತ್ತೆ ಅವಳನ್ನ ನಮ್ಮ ತಾಡ್ತಾಳಿ ಕಳಿಸ್ದೆ? ಎಲ್ಲ ಒಂದು 4 ಅಂತ ಅಂದ್ರೂ ನೀನು ಹೋಗಿ ಈಸ್ಕೊ ಅಂತ ಅವಳ ಹತ್ರ ಒಂದು 4 ಈಸ್ಕೋಗು ಅಂತ ಅಂದಂತಲ್ಲ. ಅಯ್ಯೋ ನಾನು ಇಲ್ಲ ಕಣೆ, ಎಲ್ಲ ಒಂದು 4 ನಮಗೆ ಸರಿ ಆಯ್ತವೆ, ಇನ್ನೊಂದು ಸ್ವಲ್ಪ ಕೊಡ್ತೀನಿ ಅಂತ ಅಂದೆ. ಆದ್ರೂ ನೀರು ಕೇಳ್ತೀನಿ ಸಾವಿತ್ರಿಯ, ಅಷ್ಟೊತ್ತಿಂದ ಕೇಳ್ತೇ ಅವಳೆ. ಒಂದು 4 ಇಸ್ಕೋತೀನಿ ಅಂತ ತಾನೇ ಬಂದ್ಲು. ಇಲ್ಲಿ ಬಂದರೆ ನಿಮ್ಮ ಅತ್ತೆನೇ ಹೇಳಿ ಕಳಿಸಿದ್ಲು ಅಂತ ಸುಳ್ಳು ಹೇಳ್ತಾಳಲ್ಲ ಆಡ್ಬಿಟ್ಟು ಮುಂಡೆ. ಹೌದೇನತ್ತೆ? ಮತ್ತೆ ನಿಮ್ಮ ಅತ್ತೆ ಕಿರ್ಚಕ್ಕನೇ ಹೇಳ್ತು ಒಂದು 4 ಇಸ್ಕೊ ಅಂತ ಅಂದವಳು. ನಾನು ಹೇಳಕ್ಕೆ ಹೋಗಿದ್ದೆ ಅವಳಿಗೆ, ಈಸ್ಕೋಗು, ನನ್ನ ಹತ್ರ ಬಿದ್ದವೆ ಅಲ್ಲಿ ಒಂದು ಲಾಟ್ ಹಾಕಿದ್ದೀನಿ, ಹೀರೆಕಾಯಿನುವೆ ಮೆಣಸಿನ್ಕಾಯಿನುವೆ ಅಂತ. ಆ ಮುಂಡೆನೆಯ ಬೇಡ ಬೇಡ ಅಂದ್ರೂ ಕೇಳ್ತೀನಿ ಅಂತ ಬಂದವಳು. ಈಗಲೂ ನಾವಿಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರೋದು ಎಷ್ಟೆಷ್ಟು ಕಿತ್ಕೊಂಡು ಹೋದವು ಅಂತ ನೋಡ್ತಾ ಇರ್ತಾಳೆ ಎಲ್ಲಾರ ನಿಂತ್ಕೊಂಡು. ಇಲ್ಲಿ ನೀನು ಮನೇಲಿ ರೋಡೆಲ್ಲ ಹೋಗ್ಬೇಡ, ಅಲ್ಲಿ ಇತ್ಲು ಕಡಾಸಿ ಮಡ್ರೊಳಗೆ ಕಿತ್ತಾಯ್ಕೊಂಡು ಹೋಗು. ಇಲ್ಲೇ ನಿಂತ್ಕೊಂಡು ನೋಡಿಕೊಂಡು ಬೇಕಾದ್ರೆ ಊರವ್ರಿಗೆಲ್ಲ ಹೇಳ್ತಾಳೆ. ಗಿರ್ಜಕ್ಕನೂ ಆ ಸಾಯ್ತ್ರೂ ಅತ್ತೆ ಸೊಸೆ ಸೇರಿಕೊಂಡು ಒಂದು 4 ಹೀರೆಕಾಯಿನೂ ಮೆಣಸಿನ್ಕಾಯಿನೂ ಕೊಡದೆ ಹೋದ್ರು, ಅವ್ರು ಮಾತ್ರ ಒಂದು ಅಷ್ಟು ಕಿತ್ಕೊಂಡು ಹೋದ್ರು ಅಂತವ. ಹೂ ಕಣತ್ತೆ, ಅವಳೇನೋ ಅಂತೊಳೆಯ, ಊರೊಳಗೆಲ್ಲ ಸಾರೊಳೆಯ ಅವಳು. ನಾನು ಹಿಂಗೆ ಹೋಯ್ತೀನಿ, ನೋಗ್ರಿ ಬದನೆಕಾಯ್ದದೇನು ನೋಡೋಗ್ರಿ, ಇಲ್ಲಾಂದರೆ ಅಲ್ಲೂ ಹೋಗ್ಬೇಕಾದ್ರೆ ನೀವು ಇತ್ತಾಗ ಬಂದಿದ್ದೀರಿ. ಅವಳು ಹೀರೆಕಾಯಿ ಕೊಡಲಿಲ್ವಲ್ಲ ಅನ್ನೋ ಕಾಪಕ್ಕೆ ಒಂದು 2 kg ಬದನೆಕಾಯಿನೇ ಕಿತ್ಕೊಂಡೋಯ್ತಾಳವಳು ಅಂತವಳವಳು. ಸರಿ ಇಲ್ಲ. ಸರಿ, ನಾನು ಹೋಯ್ತೀನಿ ಬದನೆಕಾಯಿ ಗಿಡ್ತಾ ಹತ್ರಕ್ಕೆ. ಮಡ್ಲು ಮಡಿಕೊಂಡು ಹೋಗು, ಕೈಲಿ ಇಟ್ಕೋಗ್ಬೇಡ, ಎಲ್ಲ ಮಡ್ಲು ಮಡಿಕೊಂಡು ಹೋಗು. ಸರಿ ಕಣತ್ತೆ, ಆಯಿತು. ನಿಮ್ಮೂರಲ್ಲೂ ಯಾರಾದ್ರೂ ಇದೇ ಥರ ಹೀರೆಕಾಯಿ ಮೆಣಸಿನ್ಕಾಯಿ ಇನ್ನೊಂದು ತರಕಾರಿಗಳೆಲ್ಲ ಇಲ್ಲ ಅಂದ್ರೂ ಕೊಡು ಅಂತ ಹಿಂಸೆ ಕೊಡೋ ಯಾರಾದರೂ ಇದ್ದಾರಾ ಫ್ರೆಂಡ್ಸ್? ಆ ಥರ ಏನಾದರೂ ಯಾರಾದರೂ ಇದ್ದರೆ ಕಮೆಂಟ್ ಮಾಡಿ. ನಿಮಗೆ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.